ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಯ ಕಸರತ್ತು ಇನ್ನೂ ಮುಂದುವರೆದಿದೆ, ಅಂತಿಮ ಘಟ್ಟದಲ್ಲಿದೆ. ಇವತ್ತೇ ಫೈನಲ್ ಟಚ್ ಸಿಗುವಂತಹ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಗಾಗಿ ಇವತ್ತು ಇಡೀ ದಿನವನ್ನ ಡಿಕೆ ಶಿವಕುಮಾರ್ ಕಾಯ್ದಿರಿಸಿಕೊಂಡಿದ್ದಾರೆ. ಇವತ್ತು ಇಡೀ ದಿನ ಯಾವುದೇ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳು ಹಾಕೊಂಡಿಲ್ಲ. ಯಾವುದೇ ಕ್ಷಣದಲ್ಲಿ ಹೈಕಮಾಂಡ್ನಿಂದ ಪಟ್ಟಿ ಬರುವಂತ ಸಾಧ್ಯತೆ ಇದೆ. ಬೆಳಿಗ್ಗೆ 10 ಗಂಟೆಯ ಒಳಗಾಗಿ ಲಿಸ್ಟ್ ಅನ್ನು ಕಳಿಸೋದಾಗಿ ಹೈಕಮಾಂಡ್ ತಿಳಿಸಿದೆ. ವೇಣುಗೋಪಾಲ್ ಬೆಂಗಳೂರಿಗೆ ಬರ್ತಾರಾ, ಎಐಸಿಸಿ ಇದನ್ನು ಘೋಷಣೆ ಮಾಡುತ್ತಾ? ಈ ವಿಚಾರ ಇನ್ನೂ ಕೂಡ ಕುತೂಹಲವಾಗಿ ಉಳ್ಕೊಂಡಿದೆ. ಯಾವ ರೀತಿ ಪಟ್ಟಿ ಕೈ ಸೇರುತ್ತೆ ಅನ್ನೋದಕ್ಕೆ ಡಿಕೆ ಶಿವಕುಮಾರ್ ಕಾತರರಾಗಿದ್ದಾರೆ. ಹೈಕಮಾಂಡ್ ಕರೆಗಾಗಿ ಚಾತಕ ಪಕ್ಷಿಯಂತೆ ಆಕಾಂಕ್ಷಿಗಳು ಕೂಡ ಕಾಯ್ತಾ ಇದ್ದಾರೆ. ಇವತ್ತು ಸಂಜೆಯೇ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ ಇದೆ. ಪ್ರಮಾಣ ವಚನಕ್ಕೆ ಸಮಯವನ್ನು ಕೂಡ ನಿಗದಿಪಡಿಸಲಾಗಿದೆ. ಜೊತೆಗೆ ನಿನ್ನೆ ಹೈಕಮಾಂಡ್ನಿಂದ ಕೆ.ಸಿ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಆಗಮಿಸಿರಬೇಕಾಗಿತ್ತು. ನಿನ್ನೆ ಒಂದು ಸುತ್ತಿನ ಚರ್ಚೆಯನ್ನು ನಡೆಸಿ ಸಚಿವರ ಪಟ್ಟಿಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇತ್ತು. ಆದರೆ ಅದ್ಯಾವುದು ಕೂಡ ಆಗಿಲ್ಲ. ನಿಗದಿ ಪ್ರಕಾರ ಹೈಕಮಾಂಡ್ನ ಇಬ್ಬರು ನಾಯಕರು ಕೂಡ ನಿನ್ನೆ ಬೆಂಗಳೂರಿಗೆ ಆಗಮಿಸಿರಬೇಕಾಗಿತ್ತು. ಆದರೆ ಹೈಕಮಾಂಡ್ ಮಟ್ಟದಲ್ಲೇ ಇನ್ನೂ ಗೊಂದಲ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಕೆಲ ಹೆಸರುಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ನ ನಾಯಕರುಗಳಲ್ಲಿ ಒಮ್ಮತ ಮೂಡಿಲ್ಲ. ಅದೇ ಕಾರಣದಿಂದಾಗಿ ಈ ವಿಳಂಬ ಆಗಿರೋದು ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿಗಳು. ಆದರೆ ಇವತ್ತೇ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತಹ ಮಾತುಗಳನ್ನ ಸಚಿವರುಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಪೂರಕವಾಗಿ ಈಗ ಸಿಎಂ ಕೂಡ ಇವತ್ತು ಯಾವುದೇ ಕಾರ್ಯಕ್ರಮವನ್ನು ಕೂಡ ನಿಗದಿಪಡಿಸಿಕೊಂಡಿಲ್ಲ. ಯಾವುದೇ ಕ್ಷಣದಲ್ಲಿ ಹೈಕಮಾಂಡ್ನಿಂದ ಪಟ್ಟಿ ಬರುವಂತಹ ಸಾಧ್ಯತೆ ಇದೆ. ಬೆಳಿಗ್ಗೆ 10 ಗಂಟೆಯ ಒಳಗಾಗಿ ಲಿಸ್ಟ್ ಅನ್ನು ಕಳಿಸ್ತೀವಿ ಅಂತ ಹೈಕಮಾಂಡ್ ಹೇಳಿದ್ಯಂತೆ. ಆದರೆ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾರಾ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಅಥವಾ ಎಐಸಿಸಿ ಇದನ್ನು ಘೋಷಣೆ ಮಾಡುತ್ತಾ? ಯಾವ ರೀತಿಯಾಗಿ ಪಟ್ಟಿ ಕೈ ಸೇರುತ್ತೆ ಅನ್ನೋ ವಿಚಾರವಾಗಿ ಇನ್ನೂ ಕೂಡ ಕುತೂಹಲ ಇದೆ. ಹೈಕಮಾಂಡ್ ಕರೆಗಾಗಿ ಚಾತಕ ಪಕ್ಷಿಯಂತೆ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. 20 ಸಚಿವ ಸ್ಥಾನ ಇರೋದು. ಆದರೆ 40ಕ್ಕೂ ಹೆಚ್ಚು ಮಂದಿ ಆಕಾಂಕ್ಷಿಗಳು ಸಚಿವ ಸ್ಥಾನಕ್ಕಾಗಿ ಕಾದು ಕೂತಿದ್ದಾರೆ. ಸಾಕಷ್ಟು ಮಂದಿ ದೆಹಲಿಯಲ್ಲೇ ಕೂತು ಲಾಬಿಯನ್ನು ಕೂಡ ನಡೆಸಿದ್ರು. ಹೈಕಮಾಂಡ್ಗೆ ತಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ತಮ್ಮನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.